ಮೈಸೂರು ತಾಲೂಕಿನ ದಂಡಿಕೆರೆ ಗ್ರಾಮದ ಸರ್ಕಾರಿ ಶಾಲೆಯ ಮುಂಭಾಗದಲ್ಲಿರುವ ಕಾಂಪೌಂಡ್ ಗೋಡೆ ಕೆಡವಿ 1.5 ವರ್ಷ ಕಳೆದರೂ ಸಹ ಇನ್ನೂ ರೆಡಿ ಮಾಡೋದಕ್ಕೆ ಮುಂದಾಗಿಲ್ಲ ಅಂತ ಮೈಸೂರು ಹೃದಯವಂತ ಕನ್ನಡಿಗರ ಬಳಗ ಆಕ್ರೋಶ ವ್ಯಕ್ತಪಡಿಸಿದೆ. ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಗೆ ಈ ದುಸ್ಥಿತಿ ಬಂದಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಮಸ್ಯೆಗೆ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಈ ವೇಳೆ ಬಳಗದ ಕಾರ್ಯದರ್ಶಿ ಮನೋಜ್ ಕುಮಾರ್, ಹಿರಿಯ ಸದಸ್ಯರಾದ ಕಾಮತ್ ರವರು, ಸೋಮು, ಸಂಜುಗೌಡ, ಸವಿತಾ ಉಪಸ್ಥಿತರಿದ್ದರು. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ನಿರ್ಮಿಸೇ ನಿರ್ಮಿಸೇ, ನಿರ್ಮಿಸೇ ನಿರ್ಮಿಸೇ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ನಿರ್ಮಿಸೇ ನಿರ್ಮಿಸೇ, ನಿರ್ಮಿಸೇ ನಿರ್ಮಿಸೇ. ಬೇಕೇ ಬೇಕು, ಬೇಕೇ ಬೇಕು. ಆತ್ಮೀಯ ಕನ್ನಡದ ಬಂಧುಗಳೇ, ಇಂದು ದಂಡಿಕೆರೆ ಗ್ರಾಮದಲ್ಲಿ ಇರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಂಭಾಗಿರ್ತಕ್ಕಂಥ ಒಂದು ಕಾಂಪೌಂಡ್ ನ ಅಭಿವೃದ್ಧಿ ಹೆಸರಿನಲ್ಲಿ ಹೊಡೆದಾಕಿ ಸುಮಾರು 1.5 ವರ್ಷ ಆಗಿದೆ. 1.5 ವರ್ಷ ಆಗಿದ್ರು ಸಹ ಯಾರು ಹೊಡೆದಾಕಿದ್ರು ಅವತ್ತು JCB ಹೊಡೆದಾಕಿದ್ರ, JCB ತಂದು ಹೊಡೆದಾಕ್ಬಿಟ್ರು, 2 ನಿಮಿಷಕ್ಕೆ ಹೊಡೆದಾಕ್ಬಿಟ್ರು. 2 ವರ್ಷ ಆಗಿದ್ರು ಕೆಲಸ ಮಾಡಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಅವಮಾನ ಅಲ್ವಾ, MLAಗಳಿಗೆ ಅವಮಾನ ಅಲ್ವಾ? ಇಲ್ಲಿ ನಮ್ಮನ್ನ ಆಳ್ತಕ್ಕಂಥ ಪುಕ್ಕಟ್ಟ ಸಂಬಳ ತಗೊಂಡು AC ರೂಮ್ ಕೂತಿರ್ತಕ್ಕಂಥ ಅಧಿಕಾರಿಗಳೇ, ನಿಮ್ಮ ಮಕ್ಕಳು ಇದೇ ಇಂಥ ಸರ್ಕಾರಿ ಶಾಲೆಗೆ ಸೇರಿಸಿದ್ರೆ ಅವರು ಜವಾಬ್ದಾರಿ ತಗೊಳ್ಳೋರು. ಅವರೆಲ್ಲ ಐಷಾರಾಮಿ ಜೀವನದಲ್ಲಿ ಲಂಚ್ಗುಳಿತನ ಮಾಡ್ಕೊಂಡು ದುಡ್ಡು ಜಾಸ್ತಿ ಸಂಪಾದನೆ ಮಾಡಿ ಇವೆಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸೇರಿಸ್ತಾ ಇದ್ರಿ. ಗ್ರಾಮೀಣ ಪ್ರದೇಶದ ಮಕ್ಕಳು ಓದ್ತಾ ಇರ್ತಕ್ಕಂಥ ಸರ್ಕಾರದಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ನಿಮ್ ಯೋಗ್ಯತೆಗೆ ಕಾಂಪೌಂಡ್ ಕಟ್ಸ್ಕೊಳ್ಳಿಲ್ಲ 2 ವರ್ಷದಿಂದ ಅಂದ್ರೆ ನೀವೆಲ್ಲ ಅಂಬೇಡ್ಕರ್ ಅವ್ರ ಹೆಸರು ಹೇಳಕ್ಕೆ